ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಯಶ್ ಅವರು ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ಳೋದು ತುಂಬಾನೇ ಅಪರೂಪ. ಆಗಾಗ ಸಿನಿಮಾ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡ್ರು ಕೂಡ ಒಬ್ರನ್ನೊಬ್ರು ಮಾತಾಡ್ಕೊಳ್ಳೋದು ಮಾತ್ರ ಅಷ್ಟಕ್ಕಷ್ಟೇ. ಈ ಮಧ್ಯೆ ಯಶ್ ಹಾಗೂ ದರ್ಶನ್ ಅವ್ರ ನಡುವೆ ಎಲ್ಲವೂ ಸರಿ ಇಲ್ಲ, ಇವರಿಬ್ರು ಮಧ್ಯೆ ಮನಸ್ತಾಪಗಳಿದೆ, ಹೀಗಾಗಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಇಬ್ರು ಒಂದೇ ಕಡೆ ಬರೋದಿಲ್ಲ ಅಂತ ಅಂತೆ ಕಂತೆ ಮಾತುಗಳೆಲ್ಲ ಗಾಂಧಿನಗರದಲ್ಲಿ ಹರಿದಾಡ್ತಿತ್ತು. ಆದ್ರೆ ಇದಕ್ಕೆಲ್ಲ ಯಶ್ ಹಾಗೂ ದರ್ಶನ್ ಈಗಾಗಲೇ ಹಲವು ಬಾರಿ ಉತ್ತರ ಕೊಟ್ಟಿದ್ದಾರೆ. ಎಲ್ಲಾ ಕಲಾವಿದ್ರು ಒಂದೇ, ಅವರವರ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ, ಯಾರ ಮಧ್ಯೆ ಯಾರಿಗೂ ಮನಸ್ತಾಪ ಹಾಗೂ ಕಿರಿಕಿ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ರೆ ದರ್ಶನ್ ಹಾಗೂ ಯಶ್ ಮಧ್ಯೆ ಈ ಹಿಂದೆ ಏನೇನ್ ನಡೆದಿದೆ ಅಂತ ನೋಡಿದ್ರೆ 2015 ಅಲ್ಲಿ ನಡೆದಂತ ರಾಟೆ ಚಿತ್ರದ ಆಡಿಯೋ ರಿಲೀಸ್ ಕಾರ್ಯಕ್ರಮದಲ್ಲಿ ಯಶ್ ಹಾಗೂ ದರ್ಶನ್ ಒಟ್ಟಿಗೆ ಸ್ಟೇಜ್ ಅನ್ನ ಶೇರ್ ಮಾಡಿದ್ರು. ಅದಾದ ನಂತರ ಅಂಬರೀಶ್ ಅವರ ಬರ್ಡೇ ಅಲ್ಲಿ ಇಬ್ರು ಕಾಣಿಸ್ಕೊಂಡಿದ್ರು. ಇನ್ನ ಹ್ಯಾಪಿ ಬರ್ಡೇ ಚಿತ್ರದ ಮುಹೂರ್ತ ಕಾರ್ಯಕ್ರಮದಲ್ಲಿ ಕೂಡ ಇಬ್ರು ಕಾಣಿಸ್ಕೊಂಡಿದ್ರು. ಆದ್ರೆ ಒಬ್ರಿಗೊಬ್ರು ಮಾತಾಡಿರ್ಲಿಲ್ಲ. ಅದಾದ ನಂತರ ಅವರಿಬ್ರು ಎಲ್ಲೂ ಕೂಡ ಒಟ್ಟಿಗೆ ಸ್ಟೇಜ್ ಅನ್ನ ಹತ್ತಿರಲಿಲ್ಲ. ಇನ್ನ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದಲ್ಲಿ ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ನಾನ್ ಬಂದ್ಮೇಲೆ ನಂದೇ ಹವಾ ಅನ್ನೋ ಡೈಲಾಗ್ ಅನ್ನ ಯಶ್ ಅವರು ಸ್ಟಾರ್ ನಟರಿಗೆಲ್ಲ ಟಾಂಗ್ ಕೊಟ್ಟಿದ್ದಾರೆ ಅಂತ ಮಾತಾಡ್ಕೊಂಡ್ರು. ಇದಾದ ನಂತರ ಜಗ್ಗುದಾದ ಫಿಲಮ್ ಅಲ್ಲಿ ದರ್ಶನ್ ಅವರು ಹವಾ ಹೀಟ್ ಇರೋವರೆಗೂ ಮಾತ್ರ ಇರುತ್ತೆ, ಉಸಿರು ನಿಂತ ಮೇಲೆ ಹೆಸರಿರ್ಬೇಕು ಅಂದ್ರೆ ದಮ್ ಬೇಕೋಲೆ ಅಂತ ಹೇಳಿದ್ರು. ಈ ಡೈಲಾಗ್ ಯಶ್ಗೆ ಹೇಳಲಾಗಿದೆ ಅಂತ ಬಿಂಬಿಸಲಾಗಿತ್ತು. ಇನ್ನ ಪತ್ರಕರ್ತರೊಬ್ರು ಯಶ್ಗೆ ದರ್ಶನ್ ಮತ್ತು ಸುದೀಪ್ ಅಭಿಮಾನಿಗಳನ್ನ ನಿಮ್ ಕಡೆ ಸೆಳೆದುಕೊಳ್ತಿದ್ದೀರಂತೆ ಅಂತ ಕೇಳಿದಕ್ಕೆ, ಪ್ಲೀಸ್ ನಮ್ಮ ಮಧ್ಯೆ ತಂದಿಡ್ಬೇಡಿ, ನಾವೆಲ್ಲ ಕಲಾವಿದ್ರು, ಈ ಮೆಂಟಾಲಿಟಿ ಸರಿ ಇಲ್ಲ, ಇಲ್ಲಿ ಎಲ್ಲರೂ ಒಂದೇ, ಯಾರು ದೊಡ್ಡವರಲ್ಲ ಸಣ್ಣವರಲ್ಲ, ನಾನು ಎಲ್ಲರ ಫ್ಯಾನ್ ಅಂತ ಹೇಳಿದ್ರು. ಇನ್ನ ಇತ್ತೀಚೆಗಷ್ಟೇ ಖಾಸಗಿ ವಾಹಿನಿಯ ಇಂಟರ್ವ್ಯೂ ಒಂದರಲ್ಲಿ ಯಶ್ ಅವರು ದರ್ಶನ್ ಅವರ ಕುರುಕ್ಷೇತ್ರ ಚಿತ್ರದ ಬಗ್ಗೆ ಮೆಚ್ಚುಗೆ ಮಾತನ್ನ ಆಡಿದ್ರು. ದರ್ಶನ್ ಅವರ ಪರ್ಸನಾಲಿಟಿ ನಂಗೆ ಸಖತ್ ಇಷ್ಟ, ಅವ್ರೆದ್ರು ನಿಂತ್ರೆ ಬೇರೆ ಯಾರು ಕಾಣದೇ ಇಲ್ಲ, ಈಗ ಕುರುಕ್ಷೇತ್ರದಲ್ಲಿ ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ, ಅವರಿಗೆ ಮಾಸ್ ಇಮೇಜ್ ಸಖತ್ತಾಗಿ ಹೋಲುತ್ತೆ ಅಂತ ಶ್ಲಾಘನೆ ವ್ಯಕ್ತಪಡಿಸಿದ್ರು. ಇದೀಗ ಈ ಎರಡೂ ಕಲಾವಿದ್ರು ಒಟ್ಟಿಗೆ ಸ್ಟೇಜ್ ಹತ್ತೋಕೆ ರೆಡಿ ಆಗಿದ್ದಾರೆ. ರೋಟರಿ ಹೆರಿಟೇಜ್ ಮೈಸೂರು ಸ್ವರ ಸಾಗರ ಮ್ಯೂಸಿಕ್ ಫೌಂಡೇಶನ್ ಸಹಯೋಗದಲ್ಲಿ ಜನವರಿ 20ರಂದು ಸಂಜೆ 4:30ಕ್ಕೆ ಮಾಸನ ಗಂಗೋತ್ರಿಯ ಬಯಲು ರಂಗಮಂದಿರದಲ್ಲಿ ಸ್ವರಾಮೃತ 3 ಆರಕ್ಷಕರಿಗೆ ಗೌರವ ನಮನ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ದರ್ಶನ್ ಹಾಗೂ ಯಶ್ ಒಟ್ಟಿಗೆ ಸ್ಟೇಜ್ ಅನ್ನ ಶೇರ್ ಮಾಡಕ್ಕೆ ರೆಡಿ ಆಗಿದ್ದಾರೆ. ಇವರ ಜೊತೆ ರವಿಚಂದ್ರನ್, ಸಂಗೀತ ನಿರ್ದೇಶಕ ಹಂಸಲೇಖ, ಅರ್ಜುನ್ ಜನ್ಯ, ಅನೂಪ್ ಸೀಳನ್ ಹೀಗೆ ಖ್ಯಾತ ಗಾಯಕರು ಕೂಡ ಕಾಣಿಸ್ಕೊಳ್ಳಕ್ಕೆ ರೆಡಿ ಆಗಿದ್ದಾರೆ.